ವಿಶ್ವ ಜಲ ದಿನಾಚರಣೆ ಸಮಸ್ತ ನಾಡಿನ ಜನತೆಗೆ ಶುಭಾಶಯ ಕೋರುವವರು ಪರಿಸರ ವೇಣುಗೋಪಾಲ್ ರವರು. ನೀರಿನ ಸಂರಕ್ಷಣೆ ಸದ್ಬಳಕೆ ನಮ್ಮೆಲ್ಲರ ಹೊಣೆ. ಅಂತರ್ಜಲದ ವೃದ್ಧಿಗೆ ಮತ್ತು ನೀರಿನ ಸಂರಕ್ಷಣೆಗೆ ನಾವೆಲ್ಲರೂ ಜೊತೆಯಾಗಿ ಕೈಜೋಡಿಸೋಣ, ಪರಿಸರ ರಕ್ಷಿಸೋಣ, ಪರಿಸರ ಉಳಿಸೋಣ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂದಿನ ಪೀಳಿಗೆಗೆ ಸಮೃದ್ಧಿ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಚಿಂತಿಸುವ ಅಗತ್ಯವಾಗಿದೆ ಎಂದು ಪರಿಸರ ಚಿಂತಕರಾದ ಪರಿಸರ ವೇಣುಗೋಪಾಲ್ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಮಸ್ಕಾರ ಎಲ್ರಿಗೂ. ನಾನು ವೇಣುಗೋಪಾಲ್ ಪರಿಸರ ಮಾತಾಡ್ತಾ ಇದ್ದೀನಿ. ವಿಶ್ವ ಜಲ ದಿನದ ಪ್ರಯುಕ್ತವಾಗಿ ನಾವು ಇದನ್ನು ವಿಶೇಷವಾಗಿ ಮಾರ್ಚ್ ತಿಂಗಳು ಕಳೆದ ನಂತರ ಏಪ್ರಿಲ್ ಬರೋ ಮುಂಚೆ ಒಂದು ವಸಂತ ಮಾಸದ ಈ ಋತುವಿನಲ್ಲಿ ನೀರಿಗೆ ಅಭಾವ ಆಗ್ತದೆ. ಬೆಂಗಳೂರಿನಲ್ಲಿ ಸೇರಿದಂತೆ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ನೀರಿನ ಅಭಾವ ಹೆಚ್ಚಾಗ್ತದೆ. ಜೊತೆಗೆ ಪ್ರಾಣಿ ಪಕ್ಷಿಗಳು ಮತ್ತೆ ಎಲ್ರಿಗೂ ಜಾನುವಾರುಗಳು ಸೇರಿದಂತೆ ಎಲ್ಲವೂ ಕೂಡ ನೀರು ಬೇಕು. ನೀರು ಅತ್ಯವಶ್ಯಕವಾದದ್ದು. ಆದರೆ ಇಂದಿನ ದಿನಗಳಲ್ಲಿ ನೀರಿನ ಸಂರಕ್ಷಣೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊಂದಲದ ವ್ಯವಸ್ಥೆಯನ್ನು ಉಂಟು ಮಾಡ್ತಾ ಇದೆ. ಈ ವ್ಯವಸ್ಥೆಯನ್ನು ತಡೆಗಟ್ಟಬೇಕು. ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆಯಾಗಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ವಿಶ್ವ ಜಲ ದಿನದ ಪ್ರಯುಕ್ತವಾಗಿ ನಾಡಿನ ಜನತೆಗೆ ಮತ್ತೆ ವಿಶೇಷವಾಗಿ ಬೆಂಗಳೂರಿನ ಜನತೆಗೆ ನಾನು ವಿಶೇಷವಾಗಿ ಶುಭ ಕೋರ್ತಾ ಮಾನ್ಯ ಸರ್ಕಾರದ ಅರಣ್ಯ ಜೀವ ಪರಿಸರ ಇಲಾಖೆಯ ಈ ಈಶ್ವರ್ ಖಂಡ್ರೆ ಅವರು, ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ನೀರಿನ ಉಳಿಸ್ಲಿಕ್ಕೆ ಹೋಗಿ, ಸಂರಕ್ಷಣೆ ಮಾಡ್ಲಿಕ್ಕೆ ಹೋಗಿ, ನೀರಿನ ಬಳಕೆಯನ್ನ ಯಾವ ತರ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಇರೋ ಕೆರೆಗಳ ಬಗ್ಗೆ ಪರಿಶುದ್ಧವಾಗಿ ಅವನ್ನ ಆಮ್ಲಜನಕನ ಹೊರಕ್ಕೆ ಹಾಕುವ ನಿಟ್ಟಿನಲ್ಲಿ ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ, ಜೊತೆಗೆ ಸಾರ್ವಜನಿಕರಿಗೆ ಮತ್ತೆ ನಾಗರಿಕರಿಗೆ ಕುಡಿಯುವ ನೀರಿನ ಅಂತರ್ಜಲ ಹೆಚ್ಚಿಸಲಿಕ್ಕೆ ಕೈಗಾರಿಕೆಗಳಿಂದ ಬರ್ತಕ್ಕಂಥ ತ್ಯಾಜ್ಯಗಳನ್ನ ಹೊರದೂಡುವಂತ ವ್ಯವಸ್ಥೆನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಈಶ್ವರ್ ಖಂಡ್ರೆ ಅವರು ಕೂಡ ನೆನ್ನೆ ಹೇಳ್ತಾ ಇದ್ರು, ಅವರು ಏನು ವಿಶ್ವ ಜಲ ದಿನ ಪ್ರಯುಕ್ತವಾಗಿ ನಾಡಿನ ಜನತೆಗೆ ಎಲ್ಲರೂ ಕೂಡ ಅವರು ಈ ವಿಶೇಷ ಜಾಗೃತಿ ಉಂಟು ಮಾಡುವಂತ ಒಂದು ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಮತ್ತೆ ನಮ್ಮ ಅಧ್ಯಕ್ಷರು ಜೊತೆಗೂಡಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳು, ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಕೆರೆಗಳು ಮತ್ತೆ ಹೊಳೆಗಳು, ಇವುಗಳಲ್ಲಿ ನೀರಿನ ಸಂರಕ್ಷಣೆ ಮಾಡಬೇಕು, ಅಂತರ್ಜಲನ ಹೆಚ್ಚು ಮಾಡಬೇಕು. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಬಹಳ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಯಥೇಚ್ಛವಾಗಿ ನಮ್ಗೆ ಗಂಭೀರ ಪರಿಸ್ಥಿತಿ ಉಂಟಾಗ್ತದೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಈಗಿನಿಂದಲೇ ಕುಡಿಯುವ ನೀರಿನ ಸಂರಕ್ಷಣೆ ಮಾಡಿಕೊಂಡು ಹನಿ ನೀರಿನ ಸಂರಕ್ಷಣ ಮತ್ತೆ ಕಾಡು ಮತ್ತೆ ಗಿಡಗಳನ್ನು ಬೆಳೆಸೋಣ. ಪರಿಸರವಾದ ಜೊತೆಗೆ ನಮ್ಮ ಒಂದು ವ್ಯತ್ಯಾಸವೇನೆಂದ್ರೆ ನಾವುಗಳೆಲ್ಲ ಸೇರ್ಕೊಂಡು ಪರಿಸರವಾದನ್ನು ಬೆಳೆಸ್ಕೊಂಡ್ರೆ ಮತ್ತೆ ಅಂತರ್ಜಲವನ್ನು ಹೆಚ್ಚಿಸ್ಕೊಂಡ್ರೆ ಮತ್ತೆ ಜಲ ಸಂರಕ್ಷಣೆಯನ್ನ ಮಾಡ್ತಾ ಕಲುಷಿತ ನೀರನ್ನ ಹೊರದೂಡ್ತಾ, ಈಗ ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ ಒಂದು 15 ಲಕ್ಷದ 20 ಲಕ್ಷ STP ಇದೆ. ಸೊ STP ಇಂದ ಹೊರಹೋಗುವ ನೀರು ಬೇರೆ ಬೇರೆ ಭಾಗದಲ್ಲಿ ರಾಜಕಾಲುವೆಗಳ ಮುಖಾಂತರ ಹೋಗ್ತದೆ. ಈಗಾಗಲೇ ವೃಷಭಾವತಿ ನದಿ ಇದ್ದಿದ್ದು ದೊಡ್ಡ ಪುರಾಣಿಕ ವ್ಯವಸ್ಥೆಯನ್ನು ಉಂಟು ಮಾಡ್ತಿದ್ದ ಆ ವೃಷಭಾವತಿ ನದಿ ಹಾಳಾಗಿದೆ. ಅರ್ಕಾವತಿ, ದಂಡಾವತಿ, ಕುಮದ್ವತಿ ನದಿಗಳೆಲ್ಲ ಹಾಳಾಗಿದೆ. ಇವಕ್ಕೆಲ್ಲ ಹಾಳಾಗ್ಲಿಕ್ಕೆ ಕಾರಣ ನಮ್ಮ ಜನಸಂಖ್ಯಾ ಸ್ಫೋಟ ಮತ್ತು ಈ ವ್ಯವಸ್ಥೆಗಳು ಕೈಗಾರಿಕೀಕರಣ ಮತ್ತೆ ಜನಸಂಖ್ಯಾ ಸ್ಫೋಟ ಜೊತೆಗೆ ನಗರೀಕರಣ. ಸೊ ಇವುಗಳನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಈ ಜಲ ನೀರಿನ ಸಂರಕ್ಷಣೆಗಳನ್ನ ಮಾಡ್ತಾ, ನಾವು ಹನಿ ನೀರಿನ ಸಂರಕ್ಷಣೆ ಮಾಡ್ತಾ, ಅಂತರ್ಜಲವನ್ನು ಹೆಚ್ಚು ಮಾಡ್ತಾ, ಪ್ರಕೃತಿ ವ್ಯವಸ್ಥೆಯನ್ನು ನಾವು ಕಾಪಾಡ್ಕೊಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಜನಾಂಗಕ್ಕಾಗಿ ಕೊಡೋ ಒಂದೇ ಒಂದು ಉಡುಗೊರೆ ಅಂದ್ರೆ ಶುದ್ಧ ವಾತಾವರಣ, ಶುದ್ಧ ಪರಿಸರ, ಶುದ್ಧ ವ್ಯವಸ್ಥೆ. ಈ ನಿಟ್ಟಿನಲ್ಲಿ ನಾನು ಇದನ್ನ ತಮ್ಮೆಲ್ಲರಿಗೂ ರಾಜ್ಯ ಜನತೆಗೆ ನಾನು ಶುಭ ಕೋರ್ತಾ ಇದ್ದೀನಿ. ವಿಶ್ವ ಜಲ ದಿನವನ್ನ ನಾವು ಏನು ಗುರುತರವಾಗಿ ಜೊತೆಗೆ ಜಾಗೃತವಾಗಿ ನಾವು ನೀರಿನ ಸಂರಕ್ಷಣೆ ಮಾಡ್ಕೊಂಡು ಬರ್ಬೇಕಂತೇಳಿ ಈ ನಿಟ್ಟಿನಲ್ಲಿ ತಮಗೆಲ್ಲರೂ ಕೇಳ್ಕೊತಾ ಇದ್ದೀನಿ. ವೇಣುಗೋಪಾಲ್ ಪರಿಸರ ನ್ಯೂಸ್ ಎಡಿಟರ್ ಮತ್ತೆ ಪರಿಸರವಾದಿಗಳು.